ನಮಸ್ಕಾರ ವೀಕ್ಷಕ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಪಂಗನ್ನವರ್. ಈ ನನ್ನ ಯೂಟ್ಯೂಬ್ ವಾಹಿನಿಯಲ್ಲಿ ಒಂದು ವಿಶೇಷ ಆಲೋಚನೆಗಳನ್ನ ತಮ್ಮ ಮುಂದೆ ಈ ಕಾರ್ಯಕ್ರಮದ ಮೂಲಕ ಇಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮ ಮುಖ್ಯವಾಗಿ ರಿಸರ್ವೇಶನ್ ಎ ಕರ್ಸ್, ಮೀಸಲಾತಿ ಒಂದು ಶಾಪವೇ, ಮೀಸಲಾತಿ ಅರ್ಹ ವರ್ಗಗಳಿಗೆ ಒಂದು ಶಾಪವೇ ಅನ್ನುವಂಥ ಅನುಮಾನ, ಪ್ರಶ್ನೆಗಳು ಇತ್ತೀಚಿನ ಬೆಳವಣಿಗೆಗಳಿಂದ ಹುಟ್ಟಿಕೊಳ್ತಾ ಇದೆ. ಇವತ್ತು ನಾನು ಸಂಪೂರ್ಣವಾಗಿ ಮೀಸಲಾತಿ ಕುರಿತು ನ್ಯಾಯಾಂಗದಲ್ಲಿ ನಡೆಯುವಂತಹ ವಾದ ವಿವಾದಗಳು, ನ್ಯಾಯಾಲಯದ ಅಬ್ಸರ್ವೇಷನ್, ನ್ಯಾಯಾಲಯದ ತರ್ಕ ಮತ್ತು ನ್ಯಾಯಾಲಯದ ತೀರ್ಪುಗಳ ಮೇಲೆ ಅಲ್ಲಲ್ಲೇ ಬೆಳಕು ಚೆಲ್ಲಲಿಕ್ಕೆ ಪ್ರಯತ್ನ ಮಾಡುತ್ತಿದ್ದೇನೆ. ಇತ್ತೀಚೆಗೆ ಬಿಸ್ನೆಸ್ ಸ್ಟ್ಯಾಂಡರ್ಡ್ ಇಂಡಿಯಾ ನ್ಯೂಸ್ನಲ್ಲಿ ಸಂಚಲನ ಮೂಡಿಸುವಂತ ಒಂದು ಸುದ್ದಿ ಪ್ರಕಟವಾಗಿತ್ತು. ಅದು ನಮ್ಮ ದೇಶ ಅಂದ್ರೆ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ದ ಮೀಸಲಾತಿ ಕುರಿತು, ರಿಸರ್ವೇಶನ್ ಕುರಿತು ಒಂದು ತೀರ್ಪನ್ನು ಪ್ರಕಟಿಸಿತ್ತು. ಹಾಗೂ ತನ್ನ ಒಂದು ಅಬ್ಸರ್ವೇಷನ್ ಕೂಡ, ವಿಶ್ಲೇಷಣೆ ಕೂಡ ನೀಡಿತು. ಸುಪ್ರೀಂ ಕೋರ್ಟ್ ಬಾರ್ಸ್ ರಿಸರ್ವ್ಡ್ ಕ್ಯಾಟಗರಿ ಫ್ರಮ್ ಸ್ವಿಚಿಂಗ್ ಟು ಜನರಲ್ ಇಫ್ ರೂಲ್ಸ್ ಪ್ರಾಹಿಬಿಟ್. ಅರ್ಥ ಇಷ್ಟೇ ಅಲ್ಲ, ಸುಪ್ರೀಂ ಕೋರ್ಟ್ ತನ್ನ ಮುಂದೆ ಬಂದಂತ ಒಂದು ಪ್ರಕರಣದಲ್ಲಿ ಯಾರು ಮೀಸಲಾತಿ ಅಡಿಯಲ್ಲಿ ಸಡಿಲಿಕೆಯನ್ನ, ರಿಯಾಯಿತಿಯನ್ನ ಹೊಂದಿರ್ತಾರೆ, ಅದು ವಯಸ್ಸಿನ ರಿಯಾಯಿತಿ ಆಗಿರ್ಬೋದು, ಅಂಕಗಳ ರಿಯಾಯಿತಿ ಆಗಿರ್ಬೋದು, ಶುಲ್ಕದ ರಿಯಾಯಿತಿ ಆಗಿರ್ಬೋದು, ಯಾವುದೇ ರಿಯಾಯಿತಿ ತಗೊಂಡಿದ್ರ ಅವರು ಸಾಮಾನ್ಯ ವರ್ಗ ಕೋಟಾಕ್ಕೆ ಅವಕಾಶಗಳನ್ನು ಪಡೆಯಲಿಕ್ಕೆ ಅರ್ಹರಲ್ಲ. ಒಂದು ವೇಳೆ ಸಂಬಂಧಪಟ್ಟಂತಹ ಸಂಸ್ಥೆಗಳಾಗಲಿ ಸರ್ಕಾರಗಳಾಗಲಿ ಜಾಹೀರಾತಿನಲ್ಲಿ ಅಂತಹ ರೂಲನ್ನು ಪ್ರಕಟಿಸಿದ್ದರೆ ಆ ಜನರಲ್ ಕ್ಯಾಟಗರಿ ಪೋಸ್ಟ್ಗಳಿಗೆ ರಿಸರ್ವೇಶನ್ ಅನ್ವಯಿಸುವುದಿಲ್ಲ ಅಂತ ಹೇಳಿ ಒಂದು ಪ್ರಕರಣದ ಮೇಲೆ ಸೆಪ್ಟೆಂಬರ್ 9, 2025 ತನ್ನ ತೀರ್ಪನ್ನ ಪ್ರಕಟಿಸಿದೆ. ನೋಟಕ್ಕೆ ಏನು ಅನಿಸ್ತಿದೆ ಅಂದ್ರೆ, ರಿಸರ್ವೇಶನ್ ಅನ್ನೋದೇನಿದೆ ಅಲ್ಲ, ಅದು ಮುಖ್ಯವಾಗಿ ಅರ್ಹ ವ್ಯಕ್ತಿಗಳಿಗೆ ಸಿಗಬೇಕಾದ ರಿಸರ್ವೇಶನ್ ಅನ್ನ ಪರೋಕ್ಷವಾಗಿ ಹಂತ ಹಂತವಾಗಿ ಮುಗಿಸುವ ಹುನ್ನಾರ ನಡೆದಿದೆ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯ 50-60 ದಶಕದಲ್ಲಿ ಏನಿತ್ತು ಒಂದು ದೃಷ್ಟಿಕೋನ, ಒಂದು ಅದರ ತಿಳುವಳಿಕೆ, ತರ್ಕ ಏನಿತ್ತು ಮೀಸಲಾತಿ ಕುರಿತು, ಅದರಲ್ಲಿ ಬಹಳಷ್ಟು ಇತ್ತೀಚಿನ ಅದರ ತೀರ್ಪುಗಳಲ್ಲಿ ವ್ಯತ್ಯಾಸಗಳು, ಬದಲಾವಣೆಗಳು ಕಂಡು ಬರ್ತಾ ಇದೆ. ಓವರಾಲ್ ಅದರ ದೃಷ್ಟಿಕೋನ ರಿಸರ್ವೇಶನ್ ವಿರುದ್ಧ ಇದೆ. ಮುಖ್ಯವಾಗಿ SC/ST, ಇತ್ತೀಚೆಗೆ OBC ರಿಸರ್ವೇಶನ್ ಪ್ರಕರಣದಲ್ಲಿ ಬಂದಾಗ ಬರುವ ತೀರ್ಪವೇ ಬೇರೆ. ಇಕನಾಮಿಕಲಿ ವೀಕರ್ ಸೆಕ್ಷನ್ ರಿಸರ್ವೇಶನ್ ವಿಷಯ ಬಂದಾಗ ಸನ್ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ನೀಡುವಂತಹ ತೀರ್ಪುಗಳು ಸಾಫ್ಟ್
ಕಾರ್ನರ್ ಏನಿದೆ ಅದನ್ನೇ ಬೇರೆ ಅಂತ ಅವು ನೀಡಿದಂತಹ ಪ್ರಕರಣಗಳಲ್ಲಿ ರೂಲಿಂಗ್ಸ್ ದಿಂದ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಈ ಪ್ರಕರಣದಲ್ಲಿ ಏನಿದೆ ಅಂದ್ರೆ ತ್ರಿಪುರಾ ಹೈಕೋರ್ಟಿನಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಅಪಾಯಿಂಟ್ಮೆಂಟ್ ಅಲ್ಲಿ ಒಬ್ಬ ಏಜ್ ರಿಲ್ಯಾಕ್ಸೇಷನ್ ತಗೊಂಡಂತ ಮೀಸಲಾತಿ ಅಭ್ಯರ್ಥಿ ಅರ್ಜಿ ಹಾಕಿರ್ತಾನ. ಅಲ್ಲಿ ಇಶ್ಯೂ ಏನಾಗ್ತಿದೆ ಅಂದ್ರೆ ಮೀಸಲಾತಿ ಅಡಿಯಲ್ಲಿ ಎಕ್ಸಂಪ್ಷನ್ ತಗೊಂಡವ್ರು, ರಿಲ್ಯಾಕ್ಸೇಷನ್ ತಗೊಂಡವ್ರು ಏಜ್ ಆಗಿರ್ಬೋದು, ಫೀಸ್ ಆಗಿರ್ಬೋದು, ಅಂಕಗಳದಾಗಿರ್ಬೋದು, ಮೀಸಲಾತಿ ಅಡಿಯಲ್ಲಿ ಯಾವುದೇ ರಿಲ್ಯಾಕ್ಸೇಷನ್ ತಗೊಂಡಿದ್ರ ಅವರು ಜನರಲ್ ಮೆರಿಟ್ ಕೋಟಾಕ್ಕೆ ಅರ್ಹರೇ ಅಂತ ಒಂದು ಪ್ರಶ್ನೆ ಬಂದು ಕೇಸ್ ದಾಖಲಾಗ್ತಿದೆ ಹೈಕೋರ್ಟ್ನಲ್ಲಿ. ಅದು ಜಸ್ಟಿಸ್ ಸೂರ್ಯಕಾಂತ್ ಮತ್ತು ಜೋಮಲ್ಯ ಬಾಗಚಿ ಈ ಬೆಂಚ್ ಮುಂದಾಗ್ತಿದೆ. ಕೋರ್ಟ್ ಅಲ್ಲಿ ಹಿಂದೂ ನಡೆದ ಬಂದ ದಾರಿ ತರ್ಕ ಮತ್ತು ನಿಯಮಗಳನ್ನೇ ಆಧಾರವಾಗಿಟ್ಕೊಂಡು ತನ್ನ ತೀರ್ಪನ್ನು ಕೊಡ್ತಿದೆ. ಅದು ಆ ಒಂದು ತೀರ್ಪದ ಹಿಂದೆ ಸಾಕಷ್ಟು ಸತ್ಯಾಂಶ ಅಡಗಿರುತ್ತದೆ. ಆ ಸತ್ಯಾಂಶ ಸರ್ಕಾರಗಳು ಹೊರಡಿಸುವಂತಹ ಕಾನೂನು ನಿಯಮಗಳನ್ನು ಆಧಾರವಾಗಿಟ್ಕೊಂಡಿದೆ. ಇಲ್ಲಿ ತನಕ ಸ್ಥಾಪಿತ ರೂಢಿ ಬಳಕೆಯನ್ನು ಕೂಡ, ಪರಂಪರೆಯನ್ನು ಕೂಡ ಆಧಾರವಾಗಿಟ್ಕೊಂಡು ಹೈಕೋರ್ಟ್ ತೀರ್ಪನ್ನು ಕೊಡ್ತಿದೆ. ರಿಲ್ಯಾಕ್ಸೇಷನ್ ಇದ್ರೂ ಕೂಡ ಅವರು GM ಕ್ಯಾಟಗರಿ ಕೋಟಾ ಕ್ಲೇಮ್ ಮಾಡಲಿಕ್ಕೆ ಅರ್ಹರು ಅಂತ ತೀರ್ಪನ್ನ ಕೊಟ್ಟುಬಿಟ್ಟು. ಅದು ಅಷ್ಟೇ ಸತ್ಯ ಇದೆ. ಯಾಕಂದ್ರೆ ರಿಸರ್ವೇಶನ್ ದಲ್ಲಿ ರಿಲ್ಯಾಕ್ಸೇಷನ್ ಕೊಟ್ಟದ್ದು ಆ ಜನರ ಒಂದು ಸೋಷಿಯಲ್ ಡಿಸ್ಅಡ್ವಾಂಟೇಜ್ ನೋಡಿಕೊಂಡು, ಇಕನಾಮಿಕ್ ಡಿಸ್ಅಡ್ವಾಂಟೇಜ್ ನೋಡಿಕೊಂಡು. ಉದಾಹರಣೆಗೆ ಏಜ್ ರಿಲ್ಯಾಕ್ಸೇಷನ್ ಯಾಕೆ ಕೊಟ್ರು ಅಂದ್ರ ಇವರು ಸಾಲಿಗೆ ಹುಡ್ಕೊಂಡು ಬರ್ಬೇಕು, ಇವ್ರಿಗೆ ಹುಡ್ಕೊಂಡು ಬಂದು ಸಾಲಿಗಳಿಗೆ ತಗೊಳ್ಬೇಕು. ಇವರು 8, 9 ಎರಡನೇ ಮುಂದುವರೆದ ಜಾತಿಯವರು 5 ವರ್ಷ 8 ತಿಂಗಳಾದ ತಕ್ಷಣ, ಈಗಂತೂ 3 ವರ್ಷ 8 ತಿಂಗಳಿಗೆನೆ ಹುಡುಕೊಂಡು ಸಾಲಿಗೆ ಹೋಗಿ ಶಾಲೆ ಮಕ್ಕಳಿಗೆ ಹೆಸರು ಹಚ್ತಾರ. ಈ ಗುಡ್ಗಾಡದಲ್ಲಿ ಇರುವಂತ ಜನ, ದುಡಿದುಕೊಂಡು ತಿನ್ನುವಂತ ಜನ, ಹಿಂದುಳಿದ ಏನಿದೆಲ್ಲ ಈ ಜನ ಏನಿದೆಲ್ಲ ಶೋಷಿತ ವರ್ಗ ಮತ್ತು ಅಸ್ಪರ್ಶ ವರ್ಗ ಏನಿದೆ, ಇವ್ರ ಮಕ್ಕಳಿಗೆ ಶಾಲೆ ಕಲಿಸ್ಬೇಕಾದ್ರೆ ಅವ್ರ ಮಕ್ಕಳನ್ನು ಕೂಡ ಆದಾಯದ ಸೋರ್ಸ್ ಅಂತಾನೆ ಅವ್ರನ್ನು ಉದ್ಯೋಗ ತೊಡ್ಸಕ್ ನೋಡ್ತಾರ. ಬಾಲ್ಯ ಇದ್ರಾಗನೇ ಅವ್ರನ್ನ ಕೆಲಸಗಾರ ಮಾಡಕ್ ಹೋಗ್ತಾರ, ಚೈಲ್ಡ್ ಲೇಬರ್ ಮಾಡಕ್ ಹೋಗ್ತಾರ. ಇಲ್ಲಿ ಸರ್ಕಾರದೊಂದು ರೆಸ್ಪಾನ್ಸಿಬಿಲಿಟಿ, ಸಂವಿಧಾನಿಕ ರೆಸ್ಪಾನ್ಸಿಬಿಲಿಟಿ ಇದೆ. 14 ವರ್ಷದವರೆಗೆ ಉಚಿತ ಶಿಕ್ಷಣ ಕೊಡ್ಬೇಕಂತೇಳಿ ಸರ್ಕಾರ ಅದನ್ನು ನಿಭಾಯಿಸಬೇಕಾಗ್ತಿದೆ. ಇಲ್ಲಿ ಆ ಇಲಾಖೆಗಳು ಏನ್ ಮಾಡ್ತಾವ, ಶಿಕ್ಷಣ ಇಲಾಖೆಗಳು ಹುಡುಕೊಂಡು ಹೋಗಿ ಅವರನ್ನ ಶಾಲೆಗೆ ಹಚ್ತಾರ. ನಡು ಅವ್ರು ಬ್ರೇಕ್ ತಗೊಳ್ತಾರ, ಕಂಟಿನ್ಯೂಸ್ ಇರೋದಿಲ್ಲ. ಅವ್ರದ್ದು ಡ್ರಾಪ್ ಔಟ್ ಆಗ್ತಾರ, ಸೇರ್ತಾರ, ಡ್ರಾಪ್ ಔಟ್ ಆಗ್ತಾರ, ಸೇರ್ತಾರ. ಇನ್ ಡ್ರಾಪ್ ಔಟ್ ಆದವರು ತತ್ತ ಹೋಗ್ತಾರ, ಸೇರ್ದವ್ರು ಬರ್ತಾರ. ಹೀಗಾಗಿ ಅಲ್ಲಿ ಏನಾಗ್ತಿದೆ ಅಂದ್ರ, ಉದಾಹರಣೆಗೆ ಮುಂದುವರೆದ ಜನಾಂಗ ಒಂದು ಡಿಗ್ರಿ ಪಾಸ್ ಮಾಡ್ಬೇಕಾಗಿತ್ತಂದ್ರ 20-21ನೇ ವರ್ಷಕ್ಕೆ ಮುಗಿಸ್ಕೊಂಡ್ ಬಿಡ್ತಿದ. ಇದೇ SC ST ಮತ್ತು ಇತರದ ಏನ್ ಬರ್ತಾರಲ್ಲ, ಬಡವರ ಮಕ್ಕಳು, ಶೋಷಿತ ವರ್ಗದ ಮಕ್ಕಳು, ಕಲಿದೇ ಇದ್ದವ್ರ ಮಕ್ಕಳು, ಅಸ್ಪರ್ಶರ ಮಕ್ಕಳು, ಇವರು ಡಿಗ್ರಿ ತಗೊಳ್ಬೇಕಾದ್ರೆ ಇವರಿಗೆ 26, 27, 28 ವರ್ಷಗಳು ಬೇಕಾಗ್ತವ. ಇದು ಗ್ರೌಂಡ್ ರಿಯಾಲಿಟಿ. ಇದನ್ನ ಅರ್ಥ ಮಾಡಿಕೊಂಡು ಸರ್ಕಾರ ಏನ್ ಮಾಡ್ತಂದ್ರ, ಎರಡನೇದವರಿಗೆ ಮುಂದುವರೆದ ಜನಾಂಗಕ್ಕ ಒಂದು ಏಜ್ ಅನ್ನ ಲಿಮಿಟ್ ಅನ್ನ ಇಟ್ಟು, ಉದಾಹರಣೆಗೆ ಹಿಂದದು ಎಂಟ್ರಿ ಏಜು ಎಲ್ಲರಿಗೂ ಒಂದೇ ಇದೆ. ಬಟ್ ಇಲ್ಲಿ ನೌಕರಿ ತಗೊಳ್ಬೇಕಾರ ಅವ್ರದ್ದು ಗರಿಷ್ಠ ಏಜ್ ಫಿಕ್ಸ್ ಮಾಡ್ತಾರೆ. 25, 28, 30 ಈಗಂತೂ ಹೆಚ್ಚಾಗುತ್ತಾ ಬಂದಿದೆ. ಜನಸಾಮಾನ್ಯರಿಗೆ 28, 30 ಇಟ್ಟಾಗ ಇಲ್ಲಿ ಇವ್ರಿಗೆ ಏನ್ ಮಾಡ್ತಾರಂದ್ರೆ 5 ವರ್ಷ ರಿಲ್ಯಾಕ್ಸೇಷನ್ ಕೊಡ್ತಾರೆ. OBCದವ್ರಿಗೆ 3 ವರ್ಷ, ಇವರಿಗೆ 5 ವರ್ಷ. ಯಾಕೆ ಕೊಡ್ತಾರಂದ್ರೆ ಈ ಹಿನ್ನೆಲೆಯಲ್ಲಿ ಕೊಡ್ತಾರೆ. ಅವ್ರು ಶಿಕ್ಷಣ ತಗೊಳ್ಬೇಕು ತಡ ಆಗಿರ್ತದ. ಇನ್ನೊಂದು, ಶಿಕ್ಷಣ ತಗೊಳ್ಳುವಂತ ವಾತಾವರಣ ಇರುವುದಿಲ್ಲ. ಎಲ್ಲಾದ್ರೂ ಹಾಕೊಂಡು ಇವ್ರು ಒಂದು ಡಿಗ್ರಿ ತಗೋಬೇಕಾಗಿದ್ರೆ ಕನ್ನಡ ಕಪಾಳಿಗೆ ಬಂದು ಹೋಗಿರ್ತದೆ. ಅದಕ್ಕೆ ಅಲ್ಲೇ ಅದನ್ನೆಲ್ಲ ತಿಳ್ಕೊಂಡೇನೆ ಸರ್ಕಾರಗಳು, ಚಿಂತಕರು
ಮತ್ತು ಇದನ್ನ ಏನು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಲ್ಲ ಅವರೆಲ್ಲರೂ ಸೇರ್ಕೊಂಡನೆ ಅವ್ರಿಗೆ ಏಜ್ ರಿಲ್ಯಾಕ್ಸೇಷನ್ ಕೊಡ್ತಿದ್ರು. ಅದರಂತೆ ಎಕ್ಸಾಮ್ ಕಟ್ಟಬೇಕಾದ್ರೆ, ಕಾಂಪಿಟೇಟಿವ್ ಎಕ್ಸಾಮ್ ಕಟ್ಟಬೇಕಾದ್ರೆ ಅಥವಾ ಏನು ಅಪಾಯಿಂಟ್ಮೆಂಟ್ ಕರೆದಿರ್ತಲ್ಲ ಜಾಹೀರಾತು, ಇಂಟರ್ವ್ಯೂಗೆ ಅಟೆಂಡ್ ಆಗಬೇಕಾಗಿತ್ತಂದ್ರೆ ಅವರು ಕೆಲವೊಂದು ಹಣ ಕೇಳಿರ್ತಾರ, ಅವರು ಅದನ್ನ ಕೊಡಾಕ ಇವ್ರ ಗತಿ ಇರುವುದಿಲ್ಲ. ಅದಕ್ಕ ಅಲ್ಲಿ ಏನಂತಂದ್ರ ಸರ್ಕಾರದಂತೂ ಮತ್ತು ಸಂಘ ಸಂಸ್ಥೆಗಳು ಏನ್ ಮಾಡಿದಂದ್ರ SC ST OBC ಇದ್ದಪ್ಪ ಅಂದ್ರ SC ST ಪರ್ಟಿಕ್ಯುಲರ್ಲಿ ಅವರಿಗೆ ಎಕ್ಸಾಮ್ಷನ್ ಇದೆ, ನೀವು ಫೀ ಕಟ್ಟೋ ಅವಶ್ಯಕತೆ ಇಲ್ಲ. ಇನ್ನು ಕೆಲವೊಂದ್ ಕಡೆ 50% ಮಾಡ್ಬಿಡ್ತಾರೆ. ಜನಸಾಮಾನ್ಯರಿಗೆ ಜನ ಕ್ಯಾಟಗರಿ ಇದ್ದವ್ರಿಗೆ ಒಂದು 100 ಇದ್ದಾರೆ, ಇವ್ರು 50. ಅಲ್ಲಿ ರಿಲ್ಯಾಕ್ಸೇಷನ್ ಇದೆ. ಇನ್ನೊಂದು ಶಿಕ್ಷಣದಲ್ಲಿ ಇವರಲ್ಲಿ ಡಿಸೇಬಲ್ಡ್ ಇರ್ತಾರೆ, ಸೌಲಭ್ಯಗಳು ಇರುವುದಿಲ್ಲ. 35 ಮಾರ್ಕ್ಸ್ ತಗೊಂಡು ಪಾಸ್ ಆದದ್ದು ದೊಡ್ಡದಿರ್ತದೆ. ಇವರು 35 ಮಾರ್ಕ್ಸ್ ಬಿದ್ದೈತೆ ಅಂದ್ರೆ ಅದು ಅವ್ರು ಇಂಟೆಲಿಜೆಂಟ್ ಇಲ್ಲಂತ ಅಲ್ಲ, ಅದು ಬಹಳ ತಪ್ಪಿದೆ. ಮಾರ್ಕ್ಸ್ದ ಮೇಲೆ, ಪಡೆದಂತ ಮಾರ್ಕ್ಸ್ದ ಮೇಲೆ ಮನುಷ್ಯನ ಬುದ್ಧಿವಂತಿಕೆಯನ್ನ ಅಳಿಲಿಕ್ಕೆ ಆಗುವುದಿಲ್ಲ. ಇಲ್ಲಿ ಎಲ್ಲಾನು ಎದುರಿಸ್ಕೊಂಡು 35 ತಗೊಂಡಿರ್ತಾರೆ, ಅವ್ರಿಗೆ ಎಲ್ಲಾ ಸೌಲಭ್ಯಗಳು ಇರ್ತಾವ, ಅವರು 90 ತಗೊಂಡಿರ್ತಾರೆ. ಬಹಳಷ್ಟು ಜನ ಇದನ್ನ ಅಂತಾರೆ, ಏನ್ರಿ 90 ಮೆರಿಟ್ ನಾವ್ ಇರ್ತಾನ, ಅವನು ನೌಕರಿ ಸಿಗುದಿಲ್ಲ, 35 ಅವ್ನು ಸಿಗ್ತಾನೆ. ಮಾರ್ಕ್ಸ್ ಒಂದೇ ಅಲ್ಲ ಆಧಾರದಕ್ಕೆ ಮಾರ್ಕ್ಸ್ ತಗೊಳ್ಬೇಡಿ, ಯಾವ ಪರಿಸರದಿಂದ ಹೇಗೆ ಅವರು ಕಲಿತು ಬರ್ತಾರ, ಇವನಿಗೆಲ್ಲ ಫೀಡಿಂಗ್ ಇರ್ತದ. 90 ತಗೊಂಡವಂಗ 35 ತಗೊಂಡವಂಗ ಅದು ಫೀಡಿಂಗ್ ಇರುವುದಿಲ್ಲ. ಅಲ್ಲಿ ಅದಕ್ಕೆ ಇದೇನ್ ಹೇಳ್ತಿದೆ ಸಂವಿಧಾನ, ಸೋಷಿಯಲ್ ಜಸ್ಟಿಸ್ ಅಂತ ಹೇಳೋದು ಇದಕ್ಕೆ. ಇಲ್ಲೇ ಅವನಿಗೂ ನಾವು ಅವಕಾಶ ಕೊಡಬೇಕು. ಅದಕ್ಕೆ ಅಲ್ಲಿ ಏನ್ ತಂದ್ರು, ಮಾರ್ಕ್ಸ್ ನಲ್ಲಿ ರಿಲ್ಯಾಕ್ಸೇಷನ್ ತಂದ್ರು. ಉಳ್ಕಿದವ್ರಿಗೆ 50 ಮಿನಿಮಮ್ 50% ಇದ್ರ ಇವರು 35 ಆದ್ರೆ ಸಾಕು, 40 ಆದ್ರೆ ಸಾಕು. ಅವ್ರಕ್ಕಿಂತ ಒಂದು 5% ಇವ್ರಿಗೆ ಕಡಿಮೆ ಕೊಡ್ತಾರ. 50 ಇದ್ರೆ 45 ಕೇಳ್ತಾರ, 60 ಇದ್ರೆ 55 ಕೇಳ್ತಾರ. ಇಲ್ಲಿ ಮಾರ್ಕ್ಸ್ ನಲ್ಲಿ ರಿಲ್ಯಾಕ್ಸೇಷನ್ ಇದೆ, ಏಜ್ ನಲ್ಲಿ ರಿಲ್ಯಾಕ್ಸೇಷನ್ ಇದೆ. ಅದೇ ಪ್ರಕಾರ ಈ ರಿಲ್ಯಾಕ್ಸೇಷನ್ಗಳು ಅವರ ಒಂದು ಡಿಸಬಿಲಿಟಿಯನ್ನು ನೋಡ್ಕೊಂಡ, ಸೋಷಿಯಲ್ ಡಿಸ್ಅಡ್ವಾಂಟೇಜ್ ಅನ್ನು ನೋಡ್ಕೊಂಡ ಈ ರಿಲ್ಯಾಕ್ಸ್ ಗಳನ್ನ ಕೊಡಲಾಗಿರುತ್ತದೆ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಮಾನ್ಯ ತ್ರಿಪುರ ಹೈಕೋರ್ಟ್ ಇಲ್ಲ, ಇದು ಅರ್ಜಿ ಹಾಕ್ಲಿಕ್ಕೆ ಕೊಟ್ಟಂತ ರಿಲ್ಯಾಕ್ಸೇಷನ್, ಅದು ಏಜ್ ರಿಲ್ಯಾಕ್ಸೇಷನ್ ಆಗಿರ್ಬೋದು, ಮಾಸ್ ರಿಲ್ಯಾಕ್ಸೇಷನ್ ಆಗಿರ್ಬೋದು, ಫೀಸ್ ರಿಲ್ಯಾಕ್ಸೇಷನ್ ಆಗಿರ್ಬೋದು, ಇವು 3 ರಿಲ್ಯಾಕ್ಸೇಷನ್ ಗಳನ್ನ ಅವರು ರೇಸ್ ನಲ್ಲಿ ಬರಲಿ, ರೇಸ್ ನಲ್ಲಿ ಕ್ವಾಲಿಫೈ ಆಗಲಿ, ಕ್ವಾಲಿಫೈ ಇಂಪಾರ್ಟೆಂಟ್ ಇಲ್ಲಿ, ಕ್ವಾಲಿಫೈ ಆಗಲಿ ಅಂತ ಈ ರಿಲ್ಯಾಕ್ಸೇಷನ್ ಕೊಟ್ಟಿರ್ತಾರ. ಇನ್ನು ಪೋಸ್ಟ್ ತುಂಬುದೇನ್ ಬರ್ತದಲ್ಲ, ನೀವು ಎಷ್ಟೇ ವೇಕೆನ್ಸಿ ಇತ್ತಂದ್ರೆ ವೇಕೆನ್ಸಿ ಜಾಹೀರಾತು ಕೊಟ್ಟಾಗ ಅದು ಓಪನ್ ಇರ್ತದೆ. ಆದ್ರೆ ಸರ್ಕಾರದ ನಿಯಮ ಪ್ರಕಾರ, ರಿಸರ್ವೇಶನ್ ನಿಯಮ ಪ್ರಕಾರ ರೋಸ್ಟರ್ ಮೇಂಟೈನ್ ಮಾಡ್ಕೊಂತ ಹೇಳಿರ್ತಾರ. ಇದರ ಅರ್ಥ ನೀವು ಇದ್ದನ ಒಂದು 100 ಪೋಸ್ಟ್ಗಳನ್ನ ಇವ್ರಿಗೆ 15, ಅವ್ರಿಗೆ 3, ಇವ್ರಿಗೆ 32 ಹಿಂಗಿಲ್ಲ. ಅದು ಮೊದಲು ಎಲ್ಲಾರು ಕಾಮನ್ ಆಗಿ ಅರ್ಜಿ ಹಾಕ್ಬೇಕು. ಅರ್ಜಿ ಹಾಕೋ ಕಾಲಕ್ಕ ಯಾವ ಪೋಸ್ಟ್ ಹಾಕ್ತಾ ಇದ್ದೇನೆ ಇಲ್ಲಿ ಕ್ಯಾಟಗರಿ ವೈಸ್ ಇಲ್ಲ. ನಾನು ಜನರಲ್ ಹಾಕ್ತಾ ಇದ್ದೇನೆ, ನಾನು OBC ಹಾಕ್ತಾ ಇದ್ದೇನೆ, ಇಲ್ಲ, ಹಂಗ್ ಮಾಡಕ್ ಬರುವುದಿಲ್ಲ. ಇದನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ನಿಜವಾದ ದಲಿತರನ್ನ, ನಿಜವಾದ ಈ ರಿಸರ್ವೇಶನ್ ಯಾರು ಕೊಡಬೇಕಾಗಿತ್ತು ಅವರನ್ನ ಕಾಂಪಿಟೇಷನ್ ಇಂದ ದೂರ ಇಡ್ಲಿಕ್ಕೆ, ಹುದ್ದೆಗಳಿಂದ ಅವರನ್ನು ದೂರ ಇಡ್ಲಿಕ್ಕೆ, ನೌಕರಿಯಿಂದ ದೂರ ಇಡ್ಲಿಕ್ಕೆ, ಉನ್ನತ ಸ್ಥಾನದಿಂದ ದೂರ ಇಡ್ಲಿಕ್ಕೆ ಎರಡನೇ ಮಾರ್ಗ ಇಲ್ಲ ಅಂತ ಹೇಳ್ಕೊಂಡು ಈ ಮುಂದುವರೆದ ಜನಾಂಗ ಏನಿದೆಲ್ಲ ಇವರು ಈ ಒಂದು ನೀತಿಯನ್ನ ಮಾಡ್ತಾ ಇದ್ದಾರೆ. ಇದು ಬಹಳ ತಪ್ಪಿದು. ಬಹಳಷ್ಟು ಕಡೆ ಕೋರ್ಟ್ ಮುಂದೆ ಬರುವುದಿಲ್ಲ, ಅವು ಅಲ್ಲೇ ನಿಂತು ಹೋಗ್ತಾವ, ಹೇಳ್ಬಿಡ್ತಾರೆ ಇಲ್ಲ 100 ಪೋಸ್ಟ್ ಇದ್ದು 15 ಪೋಸ್ಟ್ ನಿಮ್ಗೆ ಎಷ್ಟಿಗೆ ರಿಸರ್ವ್ ಇತ್ತು, ನೀವು ಅದಕ್ಕೆ ಹಾಕಿಬಿಡಿ, ನೀವು ಜನರಿಗೆ ಹಾಕಂಗಿಲ್ಲ. ಬಹಳಷ್ಟು ಇವೆ ಪೆಗುಲ್ದ ನೋಡೇವ್ ನಾವು. ಕರ್ನಾಟಕ ಹೈಕೋರ್ಟ್ ನಲ್ಲಿ ಹಿಂದೆ ಇದೆ, ಪೊಲೀಸ್ ಪೇದೆ ಪ್ರಕಾರದ ಒಂದು ಪ್ರಕರಣ ಅಲ್ಲಿ ಮುಂದಿದ್ದಾಗ ಹೈಕೋರ್ಟ್ ಛೀಮಾರಿ ಹಾಕಿತ್ತು ಅವ್ರಿಗೆ. ಜನರಲ್ ಇಲ್ಲ, ಇದನ್ನ ಜನರಲ್ ಕೋಡ್ ಅಂದ್ರೆ ಏನು, ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ಕ್ಲಾಸ್, ಮೈನಾರಿಟಿ ಏನು ಇಲ್ಲ, ಅದು ಎಲ್ಲರೂ ಅರ್ಜಿ ಹಾಕೋದು. ಅದು ಪ್ರೊಸೀಜರ್ ಹೇಗಿದೆ ಅಂದ್ರೆ, ಈರಪ್ಪ ಮೊಯ್ಲಿ ಅವರು ಕರ್ನಾಟಕ ಮುಖ್ಯಮಂತ್ರಿ ಆದಾಗ ಸ್ಪಷ್ಟವಾಗಿ ಗೈಡ್ಲೈನ್ಸ್ ಕೊಟ್ಟಾರ ಅವರು. ಸರ್ಕಾರದ ಗೈಡ್ಲೈನ್ಸ್ ಇದೆ ಅದಕ್ಕೆ. ಏನಂದ್ರೆ 100 ಪೋಸ್ಟ್ ವೇಕೆಂಟ್ ಇದ್ದು ಅಂದ್ರೆ ನೀವು ಜಾಹೀರಾತು ಕೊಡಿ, 100 ಪೋಸ್ಟ್ಗಳನ್ನ ನಾವು ತುಂಬ್ತಾ ಇದ್ದೇವೆ, ಅವರು ಅರ್ಜಿ ಹಾಕಿ. ಅಲ್ಲಿ ಹಾಕಿದ್ದಾರೆ. ಏಜ್ ಹಾಕ್ತಾರ, ಅವ್ರಿಗೆ ಜನರಲ್ ಗಿತ್ತಪ್ಪ ಅಂದ್ರೆ 30 ವರ್ಷ ಇತ್ತಂದ್ರೆ ಇವ್ರಿಗೆ 3 ವರ್ಷ 5 ವರ್ಷ ರಿಲ್ಯಾಕ್ಸೇಷನ್ ಕೊಟ್ಟಿರ್ತಾರೆ, ಮಾಸ್ ರಿಲ್ಯಾಕ್ಸೇಷನ್ ಕೊಟ್ಟಿರ್ತಾರೆ, ಫೀಸ್ ರಿಲ್ಯಾಕ್ಸೇಷನ್ ಕೊಟ್ಟಿರೋದು. ಇದ್ರ ಅರ್ಥ ರಿಲ್ಯಾಕ್ಸೇಷನ್ ತಗೊಂಡವರು
ನೀವು ಯಾವ್ದೇ ಕೆಟಗರಿ ಅದಕ್ಕೆ ಅರ್ಜಿ ಹಾಕಂತಿಲ್ಲ, ಇಲ್ಲೂ ಇಲ್ಲ ಇದು ಎಕ್ಸ್ಪ್ಲನೇಷನ್. ಅಂಡ್ ಇಫ್ ಇಟ್ ಈಸ್ ಸೋ, ಇದನ್ನ ಹಿಂಗ ಯಾರ ಇಂಟರ್ಪ್ರಿಟ್ ಮಾಡ್ತಿದ್ರಂದ್ರ ಈವನ್ ಇನ್ಕ್ಲೂಡಿಂಗ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ಇಟ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್. ಆರ್ಟಿಕಲ್ 14 ಕ್ಲಿಯರ್ ಕಟ್ ವೈಲೇಷನ್ ಇದು. ಹಂಗ ಮಾಡಕ್ ಬರುದಿಲ್ಲ, ಸಂವಿಧಾನ ಕ್ಲಿಯರ್ ಕಟ್ ಹೇಳ್ತಿದೆ ಇಟ್ ಇಸ್ ವೈಲೇಷನ್. ನೀವು ರಿಲ್ಯಾಕ್ಸೇಷನ್ ಒಂದು ಆಧಾರದ ಮೇಲೆ, ರಿಸರ್ವೇಶನ್ ಒಂದು ಆಧಾರದ ಮೇಲೆ ಜನರಲ್ ಕೋಟಾನ ರಿಸರ್ವ್ ಕ್ಯಾಂಡಿಡೇಟ್ಗೆ ಕೊಡದೆ ಇಡುವುದು, ಹತ್ತಿಕ್ಕೋದು, ಇದು ಅನ್ಕಾನ್ಸ್ಟಿಟ್ಯೂಷನಲ್. ಅದಕ್ಕೆ ಇಲ್ಲ ಏನಿದೆ ಅಲ್ಲ, ಅವರು ಸಿಂಪಲ್ ಅರ್ಜಿ ಹಾಕಕ್ಕ ಈ ರಿಲ್ಯಾಕ್ಸೇಷನ್ ತಗೊಂಡಿರ್ತಾರ. ಮುಂದೆ ಪೋಸ್ಟ್ ಕಾನ್ಫರ್ಮ್ ಮಾಡಿ ಎಲ್ಲಾನು ಕೂಡ ಆದ ನಂತರ ಮೊದಲು ಹೇಗೆ ಮಾಡ್ಬೇಕಂತ ಬಂದ ಅಪ್ಲಿಕೇಶನ್ಸ್ ಎಲ್ಲ ಮೆರಿಟ್ ಆಧಾರ ಮೇಲೆ ಲಿಸ್ಟಿಂಗ್ ಮಾಡ್ಕೋಬೇಕು. ಹೈಯೆಸ್ಟ್ ಮಾರ್ಕ್ ಹಿಡ್ಕೊಂಡು ಲೋಯೆಸ್ಟ್ ಮಾರ್ಕ್ ಲಿಸ್ಟಿಂಗ್ ಆಗಬೇಕು. ಅಲ್ಲಿ ಕಾಸ್ಟ್, ಮೈನಾರಿಟಿ, ಕ್ರೀಡಾ ಏನು ಬರ್ತಕ್ಕದ್ದಲ್ಲ, ಯಾವ ರಿಸರ್ವೇಶನ್ ಬರ್ತಕ್ಕದ್ದಲ್ಲ. ಫಸ್ಟ್ 50% ಏನಿದೆಲ್ಲ ಜನರಲ್ ಮೆರಿಟ್ನಾಗ ಅಲ್ಲಿ ಎಲ್ಲರೂ ಬಂದು ಹೋದ್ರು. ಯಾರ್ಯಾಗ ಹೆಚ್ಚು ಕಟ್ ಆಫ್ ಪರ್ಸೆಂಟೇಜ್ 80 ಇತ್ತಂದ್ರೆ 80ಗಿಂತ ಮ್ಯಾಗ ಯಾರು ತಗೊಂಡಾರಲ್ಲ ಅವರೆಲ್ಲಾನು ಜನರಲ್ ಬರ್ತಾರೆ. ಜನರಲ್ ಸೀಟ್ಗಳೆಲ್ಲ ಪೂರ್ಣಾಗಿ ಹೋದ್ವು ಅಂದ್ರ ಇನ್ನು 50 ಏನ್ ಬರ್ತದಲ್ಲ, ಈ 50ರಾಗ ಅವಾಗ ರಿಸರ್ವೇಶನ್ ಹೋಗ್ತಾರೆ. SC ರಿಸರ್ವೇಶನ್ ಎಷ್ಟಿದೆ? 15% ಇದೆ. 50ರಾಗ 15% ತೆಗಿತಾರ. ಮುಂದೆ STದಾಗ ಮೆರಿಟ್ ಇದ್ದಾವ ಮ್ಯಾಗ್ ಮೆರಿಟಿಗೆ SC ಹೋಗ್ಬಿಟ್ಟವ್. ಅದ್ರ ನಂತರ ಕಟಾಪದ ಕೆಳಗೆ 80ಗಿಂತ ಕೆಳಗಡೆ ಏನಿರ್ತದಲ್ಲ ಅವರೆಲ್ಲ ಏನ್ ಬರ್ತಾರೆ, ಇಲ್ಲಿ ಮೆರಿಟ್ನಾಗ ಬರ್ತಾರೆ, SC ಮೆರಿಟ್ನಾಗ ಬರ್ತಾರೆ. ಅಲ್ಲೂ ಟಾಪ್ ದಿಂದ ಕೆಳಗೆ ತನಕ ಕಟಾಪ್ ಬರ್ತದೆ. STನೂ ಹಂಗ ಬರ್ತದೆ, OBC ಹಂಗ ಬರ್ತದೆ. ಮುಗಿತು. ದಿಸ್ ಈಸ್ ದ ಪ್ರೊಸೀಜರ್, ರಿಯಲ್ ಪ್ರೊಸೀಜರ್, ವೆಲ್ ಸೆಟಲ್ಡ್ ಪ್ರಿನ್ಸಿಪಲ್ ಆಫ್ ಅಪಾರ್ಟ್ಮೆಂಟ್ ಅಲೋಕೇಶನ್ ಆಫ್ ಇದು ಸೀಟ್ಸ್. ಯಾರು ಹೇಳ್ತಾರೆ ಹೇಳ್ರಿ? ಎಲ್ಲಿದೆ? ನೀವು ರಿಸರ್ವೇಶನ್ ಕನ್ನ ಇವು ಅರ್ಜಿ ಹಾಕಿದವ್ರು ರಿಸರ್ವೇಶನ್ ಅರ್ಜಿ ಹಾಕ್ಬೇಕು. ST ಕೋಟಾ ಖಾಲಿ, ST ಸ್ಪೆಷಲ್ ಡ್ರೈವ್ ದಲ್ಲಿ ಏನಾಗ್ತಿದೆ, SCದು ಒಂದ್ ವೇಳೆ ಸಾಕಷ್ಟು 100 ಪೋಸ್ಟ್ ಅದಾವ ಸರ್ಕಾರದಾಗ. ಅದಕ್ಕೆ ಏನಂತ ಸಂವಿಧಾನ ಏನ್ ಹೇಳ್ತಿದೆ, ಈಕ್ವಲ್ ರಿಪ್ರೆಸೆಂಟೇಷನ್ ಅಂತ ಹೇಳ್ತಿದೆ ಆರ್ಟಿಕಲ್ 15ದಾಗ. ಈಕ್ವಲ್ ರಿಪ್ರೆಸೆಂಟೇಷನ್ ಬೇಕಾದಾಗ ಅಲ್ಲೇ 10 ಜನ ಸೆಕ್ರೆಟರಿ ಇದ್ರಂದ್ರ 10ಕ್ಕೆ ಅಟ್ಲೀಸ್ಟ್ ಒಬ್ರು ಇಬ್ರು SC ಮಂದಿ ಇರಬೇಕು, ಒಬ್ರು ST ಇರಬೇಕು, OBC ಇರಬೇಕು. ಈ ರೇಷಿಯೋ ಮೇಂಟೈನ್ ಮಾಡಿಸಿ, ಇದಕ್ಕೆ ಈಕ್ವಲ್ ರಿಪ್ರೆಸೆಂಟೇಷನ್ ಅಂತ ಕರೀತಾರೆ. ಇದನ್ನ ಮಾಡ್ಬೇಕು ಸರ್. ಸುಪ್ರೀಂ ಕೋರ್ಟ್ ಇದು ಅರ್ಥ ಆಗದೇ ಇಲ್ಲ. ಅರ್ಥ ಇದೆ. ಇದು ಸ್ಪೆಷಲ್ ಡ್ರೈವ್ ಬಂದಾಗ SC ಅಲ್ಲಿ ತುಂಬಿ, ಅಲ್ಲಿ ಒಂದೆಡೆ ಖಾಲಿ ಇತ್ತು, ಅಲ್ಲಿ ತನಕ ಯಾರು ಬಂದಿದ್ದಿಲ್ಲ, ಬ್ಯಾಕ್ಲಾಗ್ ಆಗ್ತಿದೆ. ಅದು ಆ ಬ್ಯಾಕ್ಲಾಗ್ ಆದಾಗ ಸ್ಪೆಷಲ್ ಡ್ರೈವ್ ಅಂತ ಹೇಳಿ 10 ಪೋಸ್ಟ್ ಇದೆಯಪ್ಪ, ನೀವು ಪ್ಯೂರ್ಲಿ SC ಇದಾರ ಅರ್ಜಿ ಮಾಡ್ರಿ. ದಿಸ್ ಈಸ್ ಡಿಫರೆಂಟ್. ST ಸ್ಪೆಷಲ್ ಡ್ರೈವ್ ನೀವು ಮಾಡ್ರಿ, OBC ಸ್ಪೆಷಲ್ ಡ್ರೈವ್ ನೀವು ಮಾಡ್ರಿ. ಅಲ್ಲಿ SCನೂ ಮಾಡೋದಿಲ್ಲ, STನೂ ಮಾಡೋದಿಲ್ಲ. ಯಾಕಂದ್ರೆ ಇಟ್ ಈಸ್ ಸ್ಪೆಷಲಿ ಮೆಂಟ್ ಫಾರ್ OBC ಇರ್ತದ. ಯಾಕಂದ್ರೆ OBC ತುಂಬಬೇಕಾಗಿರ್ತದೆ, ಅದ್ರ ಸಂಖ್ಯೆ ಪ್ರಕಾರ ತುಂಬಿರುದಿಲ್ಲ, ಏನಿರ್ತದೆ ಖಾಲಿ ಇರ್ತಾವ, ಅದನ್ನ ತುಂಬಬೇಕಾಗಿರ್ತದೆ. ಇಟ್ ಇಸ್ ಡ್ಯೂಟಿ ಆಫ್ ದ ಗವರ್ಮೆಂಟ್. ಇಲ್ಲಿ ಮಾತ್ರ ಸ್ಪೆಷಲ್ ಡ್ರೈವ್ ದಲ್ಲಿ ಈ ಕಾನೂನು, ಈ ಒಂದು ನಿಯಮ ಅನ್ವಯಿಸ್ತದೆ. ಜನರಲ್ದಾಗ ಅನ್ವಯಿಸುವುದಿಲ್ಲ. ನಮಗೆ ಏನ್ ಕೆಟ್ಟ ಅನಿಸ್ತಿದೆ ಅಂದ್ರ, ಸುಪ್ರೀಂ ಕೋರ್ಟ್ ಜನರಲ್ ಕೋರ್ಟ್ ಬಗ್ಗೆ ರೆಸ್ಟ್ರಿಕ್ಷನ್ ಹಾಕ್ತಾ ಇದೆ ಇಂಡೈರೆಕ್ಟ್ಲಿ. ಯು ಪೀಪಲ್, ರಿಸರ್ವ್ ಪೀಪಲ್ಸ್ ಆರ್ ನಾಟ್ ಅಲೌಡ್. ಮತ್ತ ಅಲ್ಲಿ ಏನ್ ಹೇಳ್ತಿದ್ದ ಅಂದ್ರ, ಇಫ್ ರೂಲ್ಸ್ ಪ್ರಾಹಿಬಿಟ್. ರೂಲ್ಸ್ ಮಾಡವ್ರು ಯಾರು? ಅದು ಖಾಸಗಿ ಸಂಸ್ಥೆ ಆಗಿರ್ಲಿ, ಸರ್ಕಾರ ಸಂಸ್ಥೆ ಆಗಿರ್ಲಿ, ವೆಲ್ ಸೆಟಲ್ಡ್ ಪ್ರಿನ್ಸಿಪಲ್ ಇದೆ. ನೀವು ಕಾಲ್ ಫಾರ್ಮ್ ಮಾಡ್ರಿ, ಅಪ್ಲಿಕೇಶನ್ ಕೂಡ ಹಾಕ್ರಿ, ಜನರಲ್ ಮೆರಿಟ್ ತೆಗಿರಿ, 50% ಅವ್ರಿಗೆ ಕೊಡ್ರಿ, ಉಳಿದ್ರಾಗ ಇವ್ರ ಕ್ಯಾಟಗರಿ ವೈಸ್ ಹಂಚ್ರಿ. ಅದು ಡೈರೆಕ್ಟ್ ಆನ್ ಬೇಸಿಸ್ ಆಫ್ ದ ಮೆರಿಟ್. ಅಲ್ಲೇ ಆ ಕ್ಯಾಟಗರಿಯಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಯಾರು ತಗೊಂಡಿರ್ತಾರ ಅವ್ರಿಗೆ ಕೊಡ್ಬೇಕಂತ. ದಿಸ್ ಇಸ್ ದ ವೆಲ್ ಸೆಟಲ್ಡ್ ಪ್ರಿನ್ಸಿಪಲ್ಸ್. ಇದು ಈ ಅಬ್ಸರ್ವೇಷನ್ ಸುಪ್ರೀಂ ಕೋರ್ಟಿಗೆ ಬಾರದೇ ಇದ್ದದ್ದು ಬಹಳ ದುಃಖಕರ ಸಂಗತಿ. ಇಂತಹ ಒಂದು ಬೆಳವಣಿಗೆಗಳನ್ನು ನೋಡ್ಬೇಕಾದ್ರೆ ಏನ್ ಅನಿಸ್ತಿದೆ ಅಂದ್ರೆ, ಮುಂದು ಪರಿಸ್ಥಿತಿ ಹೇಗೆ? ಇಷ್ಟೆಲ್ಲ ಇನ್ನೂ ಬಹಳಷ್ಟು ಪ್ರಕರಣಗಳದಾವ. ಇನ್ನೂ ನಾನು ಕೆಲವೊಂದು ಕಾರ್ಯಕ್ರಮದ ಒಂದು ಪ್ರಕರಣ ತಗೊಂಡು ನಮ್ಮ ಮುಂದೆ ತೋರಿಸ್ತೇನೆ. ಅದಕ್ಕೆ ಇಲ್ಲಿ ನಾವು ನೀವು ಈಗೇನು ರಿಸರ್ವೇಶನ್ದಾಗ 131 ಮಂದಿ MP ಗಳದಾರ, OBCದಾಗ ಅದಾರ, ಲೀಡರ್ ಅಂತ ಏನ್ ಪೋಜ್ ಕೊಡ್ತಾರ, ಭಾಷಣಗಳನ್ನ ಮಾಡ್ತಾರ. ಸುಪ್ರೀಂ ಕೋರ್ಟ್ ರೂಲಿಂಗ್ಸ್ ನೀವು ಹಾಕಿ. ಯಾಕಂದ್ರೆ ಭಾರತ ಸಂವಿಧಾನ ಏನ್ ಮಾಡಿದೆ ಅಂದ್ರ, ಯಾರಿಗೂ ಕೈಯಾಗೂ ಪವರ್ಸ್ ಪೂರ ಕೊಟ್ಟಿಲ್ಲ. 3 ಅಂಗಗಳಿವೆ: ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ. ನ್ಯಾಯಾಂಗ ತನ್ನದೇ ಆದ ಒಂದು ಮಿತಿ ಇದೆ,
ನ್ಯಾಯಾಂಗ ಕಾನೂನು ಮಾಡಕ್ ಬರುದಿಲ್ಲ. ಇಟ್ ಈಸ್ ದ ಇಂಟರ್ಪ್ರಿಟರ್ ಆಫ್ ಲಾ. ಕಸ್ಟಡಿಯನ್ ಇದು ನೀವೇನ್ ಅದನ್ನ ಇದು ಇದ್ದಂಗ, ಅದು ಕಸ್ಟೋಡಿಯನ್ ಆಫ್ ಲಾ ಇದ್ದಂಗ, ಪ್ರೊಟೆಕ್ಷನ್ ಆಫ್ ಲಾ. ಇವ್ರು ಮಾಡ್ತಿರುವಂತ ಕಾನೂನುಗಳು ಸಂವಿಧಾನಬದ್ಧವಾಗಿವೆ ಅಥವಾ ಇಲ್ಲ ಅಂತ ನೋಡುದು. ಇಲ್ಲಂದ್ರ ಸರ್ಕಾರಕ್ಕೆ ಅದನ್ನ ಡೈರೆಕ್ಟ್ ಮಾಡುದು, ಇದು ಸಂವಿಧಾನದ ಉಲ್ಲಂಘನೆಗಳದಾವ, ಇದನ್ನ ತಿದ್ದುಪಡಿ ಮಾಡ್ಕೊಡ್ರಿ ಅಂತೇಳಿ. ಇಲ್ಲೇ ಕಾನೂನು ಮಾಡ್ರಿ ಅಂತ ಹೇಳಿ ಅದಕ್ಕೆ ಡೈರೆಕ್ಷನ್ ಕೊಡಾಕ್ ಬರೋದಿಲ್ಲ. ನಿಯಮಗಳನ್ನ ಮಾಡ್ರಿ ಅಂತ ಡೈರೆಕ್ಷನ್ ಕೊಡಾಕ್ ಬರೋದಿಲ್ಲ. ಇವನ್ 50% ಕ್ಯಾಪ್ ಏನ್ ಮಾಡ್ಯಾರಲ್ಲ ರಿಸರ್ವೇಶನ್, ಅಲ್ಲಿ ಗೈಡೆನ್ಸ್ ಏನ್ ಕೊಟ್ಟಾರ ಇದು ಇಂದಿರಾ ಸಾವನಿ ಕೇಸ್ ನಲ್ಲಿ, ಅಲ್ಲೇನೆ ಸುಪ್ರೀಂ ಕೋರ್ಟ್ ವೈಲೇಟೆಡ್ ಜ್ಯೂರಿಸ್ಡಿಕ್ಷನ್. ಅದಕ್ಕೆ ನೀವು ಸಂವಿಧಾನ ಮುಂದ್ ತಗೊಂಡು ಹೋದ್ರಿ, ಸುಪ್ರೀಂ ಕೋರ್ಟ್ ಪವರ್ಸ್ ಗಳನ್ನ ಹೋದ್ರಿ, ಎಲ್ಲಾರು ಇದ್ರೆ ಹೇಳ್ರಿ ನೋಡೋಣ. ರಿಸರ್ವೇಶನ್ ಫಿಕ್ಸ್ ಮಾಡುವ ಅಧಿಕಾರ ಸುಪ್ರೀಂ ಕೋರ್ಟ್ಗಿಲ್ಲ. ರಿಸರ್ವೇಶನ್ ಕೊಡುದು, ಬಿಡುದು, ಕೋಟಾ ಫಿಕ್ಸ್ ಮಾಡುದು, ಬದಲಾವಣೆ ಮಾಡುದು, ರಿಫಾರ್ಮ್ ಮಾಡುದು, ತೆಗೆದು ಹಾಕೋದು ಎಲ್ಲಾ ಅಧಿಕಾರ ಈ ದೇಶದ ಪಾರ್ಲಿಮೆಂಟ್ಗಿದೆ. ಆದ್ರೆ ದುರ್ದೈವದಿಂದ ಪಾರ್ಲಿಮೆಂಟ್ ನಲ್ಲಿ ಬರುವಂತ ಜನ ಎಂತವ್ರು ಬರ್ತಾ ಇದ್ರ ಸ್ವಾರ್ಥಕ್ಕ ಅಧಿಕಾರ ದುರುಪಯೋಗ ಮಾಡಿಕೊಂಡು ಶ್ರೀಮಂತರಾಗೋ ಮೆಂಟ್ಯಾಲಿಟಿ ಜನ ಬಂದಿದ್ರಿಂದ ಇವತ್ತು ಇಂಬ್ಯಾಲೆನ್ಸ್ ಆಗ್ತಾ ಇದೆ, ಅಧಿಕಾರದ ಇಂಬ್ಯಾಲೆನ್ಸ್ ಆಗ್ತಾ ಇದೆ. ತಾವು ನೋಡ್ತಾ ಇರಬೇಕು, ಪ್ರತಿ ಒಂದ್ರ ಮೇಲೆ ಶಾಸಕಾಂಗದ ಹಿಡಿತ ಹೆಚ್ಚಾಗ್ತಾ ಹೊಂಟಿದೆ. ಕಾರ್ಯಾಂಗಂತೂ ಪೂರ ಸತ್ತು ಹೋಗಿದೆ. ಅವರು ಬರೀ ಗುಲಾಮರಾಗಿ ಬಿಟ್ಟಾರ. IAS ಆಫೀಸರ್ಸು, KS ಆಫೀಸರ್ಸು ಏನು ಉಳಿದಿಲ್ಲ. ಕಾರ್ಯಾಂಗ ತನ್ನ ಸ್ವಾತಂತ್ರ್ಯಕ್ಕೇನು ಉಳಿಸ್ಕೊಂಡಿಲ್ಲ ಅದು ಅವ್ರ ಮ್ಯಾಗು. ಯಾಕಂದ್ರೆ ಪ್ರತಿಯೊಂದು ಇದರಲ್ಲಿನೂ MP ಗಳದನ್ನ, MLA ಗಳದನ್ನ, ಮಿನಿಸ್ಟರ್ಸ್ ಇಂಟರ್ಫಿಯರೆನ್ಸ್ ಇದೆ. ಇವತ್ತು ಕೋರ್ಟ್ ಮೇಲೂ ಕೂಡ ಅದರದ್ದು ಇಂಟರ್ಫಿಯರ್ ಚಾಲುವಾಗಿದೆ. ಹೀಗಾಯ್ತಂದ್ರ ದೇಶದ ಸಂವಿಧಾನಕ್ಕ ಇದೊಂದು ದೊಡ್ಡ ಡೇಂಜರ್ ಇದೆ. ದೇಶದ ಒಂದು ರಿಪಬ್ಲಿಕ್ ಏನಿದೆ, ಡೆಮಾಕ್ರೆಟಿಕ್ ರಿಪಬ್ಲಿಕ್ ಏನಿದೆಲ್ಲ, ಇದಕ್ಕೂ ಒಂದ ದೊಡ್ಡ ಡೇಂಜರ್. ಅದಕ್ಕ ಈ ಸಂದರ್ಭದಲ್ಲಿ ಜನ ಎಚ್ಚೆತ್ತುಕೊಳ್ಳುವ ಅವಶ್ಯಕತೆ ಇದೆ. ಸಾಕಷ್ಟು ನಮ್ಮ ಕಾನೂನು ಓದಿದಂತ ತಜ್ಞರಿದ್ದಾರೆ. ಕುಲಂಕುಷವಾಗಿ ಇವನನ್ನ ತಿಳ್ಕೊಳ್ಬೇಕು ಮತ್ತು ಧ್ವನಿ ಎತ್ತಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾಕಂದ್ರೆ ಸಂವಿಧಾನ ಕೊಟ್ಟಿದೆ, ನಿಮ್ಗೆ ಹಕ್ಕು ಕೊಟ್ಟಿದೆ. ಎಲ್ಲಿಯಾದ್ರೂ ಏನಾದ್ರೂ ದೇಶದ ಒಂದು ಇದಕ್ಕೆ ಧಕ್ಕೆ ಉಂಟಾಗ್ತಾ ಇತ್ತಂದ್ರ, ಫಂಡಮೆಂಟಲ್ ರೈಟ್ಸ್ ಗಳಿಗೆ ಧಕ್ಕೆ ಉಂಟಾಗ್ತಾ ಇತ್ತಂದ್ರ, ಸಂವಿಧಾನಕ್ಕೆ ಚಟುವಟಿಕೆಗಳು ನಡೀತಾ ಸಂವಿಧಾನಕ್ಕೆ ಅವಮಾನ ಆಗುವಂತ ಏನೇ ಚಟುವಟಿಕೆ ಆಗಿತ್ತಂದ್ರೆ, ಫಂಡಮೆಂಟಲ್ ಡ್ಯೂಟೀಸ್ ಏನಿದೆಲ್ಲ ಸಿಟಿಜನ್ಸ್, ಅದು ಅವನಿಗೆ ಅಧಿಕಾರ ಕೊಟ್ಟಿದೆ. ಯು ರೇಸ್ ದ ವಾಯ್ಸ್ ಅಂತ ಹೇಳಿ. ಡೈರೆಕ್ಟ್ ರಿಕ್ರೂಟ್ಮೆಂಟ್ ವಿಷಯದಲ್ಲಿ UPSC ಸೆಂಟ್ರಲ್ ಸರ್ವಿಸಸ್ ಕೇಂದ್ರ ಸರ್ಕಾರದ ಸರ್ವಿಸಸ್ ನೇರವಾಗಿ ಅಪಾಯಿಂಟ್ಮೆಂಟ್ ಮಾಡೋ ಕಾಲಕ್ಕ ನಿಯಮನ ಇದೆ, ಕಾನೂನ ಇದೆ. ರಿಲ್ಯಾಕ್ಸೇಷನ್ ಆಫ್ ಅಪ್ಪರ್ ಏಜ್ ಲಿಮಿಟ್ ಟು ವೇರಿಯಸ್ ಕ್ಯಾಟಗರೀಸ್ ಫಾರ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಟು ದಿ ಸೆಂಟ್ರಲ್ ಸಿವಿಲ್ ಸರ್ವಿಸ್ ಪೋಸ್ಟ್. ಲೇಟೆಸ್ಟ್ ತಗೊಳ್ತಾ ಇದ್ದೇನೆ ನಾನು ನಿಮಗೆ 2022. ಉದಾಹರಣೆಗೆ ಶೆಡ್ಯೂಲ್ ಕಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬ್ ಬಗ್ಗೆ 2.1 5 years of age concession is admissible to the scheduled caste and scheduled tribes for all posts filled in by direct appointment. ಎಲ್ಲಿದೆ ಅದು ಖಾಸಗಿನ ಇರಲಿ, ಅದು ನಿಮ್ಮ ಸರ್ಕಾರಿ ಇರಲಿ, ಎಲ್ಲೇ ಅಪಾಯಿಂಟ್ಮೆಂಟ್ ಆಗಿತ್ತ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಇತ್ತಂದ್ರ ಅಲ್ಲಿ ಅವರಿಗೆ 5 ವರ್ಷದ ರಿಲ್ಯಾಕ್ಸೇಷನ್ ಕೊಡಲೇಬೇಕು. ರಿಲ್ಯಾಕ್ಸೇಷನ್ ಇದು ಎಲಿಜಿಬಿಲಿಟಿ ತರುವುದಕ್ಕಾಗಿ, ಪೋಸ್ಟ್ ಹಂಚುವುದಕ್ಕಾಗಿ ಅಲ್ಲ. ಇದೇ ತಪ್ಪು ಮಾಡ್ತಾ ಇದ್ದೇವೆ. ತರ್ಕ ಮತ್ತು ಪ್ರಾಮಾಣ್ಯಕ್ಕೆ ವ್ಯತ್ಯಾಸ ಇದೆ. ದಯವಿಟ್ಟು ಕೋರ್ಟ್ಗಳು ಈ ಎರಡರ ನಡುವೆ ಬ್ಯಾಲೆನ್ಸ್ ಹಾಕೋಬೇಕು. ಪ್ರಾಮಾಣ್ಯಕ್ಕೆ ಮಹತ್ವ ಕೊಡ್ಬೇಕು, ತರ್ಕಕ್ಕಲ್ಲ. ನಾವು ನ್ಯಾಯಪೀಠದ ಮೇಲೆ ಕೂತಾಗ ತರ್ಕಕ್ಕೆ ನಾವು ಒಂದು ವೇಳೆ ಅದಕ್ಕೆ ನಾವು ಮಹತ್ವ ಕೊಟ್ಟಿವಿ ಅಂದ್ರೆ ತರ್ಕ ನಮ್ಮನ್ನ ಎಲ್ಲೆಲ್ಲೋ ತಗೊಂಡು ಹೋಗ್ತಿದೆ. ಋಗ್ವೇದ ಹೇಳ್ತಿದೆ, ಯಾವುದೇ ವಿಷಯವನ್ನ ನಾವು ತೀರ್ಮಾನ ಮಾಡ್ಬೇಕಾಗಿತ್ತಂದ್ರ ಪ್ರಾಮಾಣ್ಯ ಸಾಕ್ಷಿಗಳನ್ನ ನೋಡ್ಬೇಕು, ಪ್ರಿನ್ಸಿಪಲ್ ನೋಡ್ಬೇಕು, ತತ್ವಗಳನ್ನ ನೋಡ್ಬೇಕು, ಪ್ರಾಕ್ಟೀಸ್ ಏನಿದೆ ನೋಡ್ಬೇಕು. ತರ್ಕಕ್ಕೆ ನಾವು ಕೊಟ್ಟಿವಿ ಅಂದ್ರೆ ತರ್ಕ ಎಂಡ್ಲೆಸ್ ಅದು. ಅದಕ್ಕೆ ಇಲ್ಲೇ ವೆಲ್ ಸೆಟಲ್ಡ್ ಪ್ರಿನ್ಸಿಪಲ್ ಪ್ರಾಕ್ಟೀಸ್ ಏನಿದೆ ಅಂದ್ರ 5 ವರ್ಷ ರಿಲ್ಯಾಕ್ಸೇಷನ್. ಇದು ಎಲಿಜಿಬಿಲಿಟಿ ಸಲುವಾಗಿ, ಪೋಸ್ಟ್ ಹಂಚಿಕೆ ಸಲುವಾಗಿ ಅಲ್ಲ. ಈಸ್ ಆಲ್ಸೋ ಎಲಿಜಿಬಲ್. ಜನರಲ್ ಕ್ಯಾಟಗರಿ ಇದ್ದಾವ 30 ವರ್ಷಕ್ಕೆ ಎಲಿಜಿಬಲ್ ಇದ್ದಂದ್ರೆ ಒಂದು ಪೋಸ್ಟ್ಕ, SC ಇದ್ದರೆ 35%. ಇದರ ಅರ್ಥ ಅವನು ಬರೇ SC ಕ್ಯಾಟಗರಿ ಪೋಸ್ಟ್ ಅಷ್ಟೇ ಎಲಿಜಿಬಲ್ ಅಂತ ಅಲ್ಲ,
ಇಲ್ಲಿ 35 ರಿಲ್ಯಾಕ್ಸೇಷನ್ ತಗೊಂಡು ಜನರಲ್ಕ ನೀನು ಕಾಂಟೆಸ್ಟ್ ಮಾಡಬೇಡ ಅಂತ ಅಲ್ಲ. ಇದೇ ತಪ್ಪು ಅಬ್ಸರ್ವೇಷನ್ ಆದದ್ದು ಈ ಕೇಸ್ನಲ್ಲಿ. ಇದನ್ನ ಪ್ರತಿಯೊಬ್ಬರು ಧ್ವನಿ ಎತ್ತಬೇಕು. ಇಲ್ಲಿ ಅಪಾಯಿಂಟ್ಮೆಂಟ್ ಕೊಡೋ ಕಾಲಕ್ಕೂ ಮಿನಿಮಮ್ ಏಜ್ ಇದೆ, ಮ್ಯಾಕ್ಸಿಮಮ್ ಏಜ್ ಇದೆ. ಮಿನಿಮಮ್ ಏಜ್ SC/ST 21, ಮೊದಲು 18 ಇತ್ತು. ಅದನ್ನ ಚೈಲ್ಡ್ ಲೇಬರ್ ಅವಾಯ್ಡ್ ಮಾಡೋ ಸಲುವಾಗಿ ಬ್ರಿಟಿಷರ್ ಕಾಲದಾಗ 14 ಇತ್ತು. ಸ್ವಾತಂತ್ರ್ಯ ನಂತರ 18 ವರ್ಷ ಮಾಡಿದ್ರು. ನೌಕರಿ ಹತ್ಬೇಕಾದ್ರೆ 18 ವರ್ಷ ಮಿನಿಮಮ್ ಆಗಿರ್ಲೇಬೇಕು. ಅಂದ್ರೆ ಅದಕ್ಕಿಂತ ಕೆಳಗಿತ್ತ ನೌಕರಿ ಇಲ್ಲ, ಚೈಲ್ಡ್ ಲೇಬರ್ ಇದ್ರಾಗ ಬರ್ತಿದ್ರು. ಆಮೇಲೆ ಎಂಟ್ರಿ ಆಗ್ಬೇಕಾದ್ರೆ ಅಲ್ಲಿ ಒಂದು ಪ್ರಿನ್ಸಿಪಲ್ ಏನಿತ್ತಂದ್ರ ಅಲ್ಲಿ ಪೆನ್ಷನ್ ಕೊಡ್ತಿದ್ರು. ಪೆನ್ಷನ್ ಎಲಿಜಿಬಲ್ ಆಗ್ಬೇಕಾದ್ರೆ ಮಿನಿಮಮ್ 10 ಇಯರ್ಸ್ ಸರ್ವಿಸ್ ಮಾಡಿರ್ಬೇಕಂತ ಇರ್ತದ. ಸರ್ಕಾರದಾಗಲಿ ಎಲ್ಲೇ ಆಗ್ಲಿ, ಎಲ್ಲಿ ಪೆನ್ಷನ್ ಅಪ್ಲೈ ಆಗ್ತಿದಲ್ಲ ಅಲ್ಲೇ ಕನಿಷ್ಠ 10 ವರ್ಷ ಸೇವೆ ಆಗಿರ್ಬೇಕಂತಿತ್ತು. ಅದಕ್ಕ ಅವನು ತನ್ನ ಉದ್ದ ಸೇವೆ ಯಾವಾಗ ಎಂಟ್ರಿ ಆಗ್ಬೋದಕ್ಕ ನೌಕರಿಗೆ, ಒಟ್ಟು ಅವನ ರಿಟೈರ್ ಆಗೋ ಕಾಲಕ್ಕ 10 ವರ್ಷ ಸರ್ವಿಸ್ ಆಗಿತ್ತ ಪೆನ್ಷನ್ ಸಿಗ್ತಿತ್ತು. ಇದ್ರ ಆಧಾರದ ಮೇಲೆ ಅವ್ರು ಏನ್ ಮಾಡಿದ್ರ, ಒಂದು ಎಂಟ್ರಿ ಏಜ್ ಇದ್ದೇ ಮಾಡ್ರಿ. ಇತ್ತೀಚೆಗೆ 21 ಆಗಿದೆ. ಮುಂದೆ ಎಲ್ಲಿ ತನಕ ಅವನು ಎಂಟ್ರಿ ಆಗ್ಬೋದು ಇದ್ರಾಗಂದ್ರೆ ನೌಕರಿ ಪಡಿಬೋದನ, ಅದಕ್ಕೊಂದಲ್ಲಿ ಮ್ಯಾಕ್ಸಿಮಮ್ ಏಜ್ ಇಟ್ಟಿರ್ತಾನ. ಜನರಲ್ ಏನ್ ಮಾಡ್ಯಾನ ಅವನು 32 ಇಟ್ಟಾನ. ಮತ್ತು SC/ST ಏನಿದೆ 37 ಇದೆ. 7 ಅಂದ್ರ 5 ವರ್ಷ ರಿಲ್ಯಾಕ್ಸೇಷನ್ ಇದೆ. ಇದರ ಅರ್ಥ ಎಲಿಜಿಬಿಲಿಟಿ ಸಲುವಾಗಿ ನೀ ರಿಲ್ಯಾಕ್ಸೇಷನ್ SC ತಗೊಂಡು ನೀ ಜನರಲ್ ಪೋಸ್ಟಕ್ಕ ಅರ್ಜಿ ಹಾಕ್ಬೇಡು. ಸರ್ಕಾರ ಕೋರ್ಟಿಗೆ ಒಳಗ್ ಬರೋದಿಲ್ಲ. ಮುಂದು ನೋಟಿಫಿಕೇಶನ್ ತೆಗೆದು ಇದು ಅನ್ಕಾನ್ಸ್ಟಿಟ್ಯೂಷನಲ್. ಯಾರಾದರೂ ಮೂರ್ಖತನದಿಂದ ನೀವು SC ದಾರ ಇದನ್ನ ತಗೊಂಡ್ರಿ, ರಿಲ್ಯಾಕ್ಸೇಷನ್ ತಗೊಂಡ್ರಿ, ಫೀಸ್ ಅಂತ ಇದ್ರು, ನೀವು SC ಅಷ್ಟ ನೀವು ಅರ್ಜಿ ಹಾಕ್ರಿ, ಜನರಲ್ ಕ್ಯಾಟಗರಿಗೆ ಅರ್ಜಿ ಹಾಕಬೇಡ್ರಿ ಅಂತ ಹೇಳಿದ್ರಂದ್ರ ದಟ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್. ಯು ಕೆನಾಟ್ ಡಿಫರೆನ್ಸಿಯೇಟ್. ಆರ್ಟಿಕಲ್ 14 ದಲ್ಲಿ ಹೇಳ್ತಿದೆ, ಈಕ್ವಾಲಿಟಿ ಅಂಡ್ ಜಸ್ಟಿಸ್ 15 ದಾಗ ಹೇಳ್ತಿದೆ. ಅದು ನಿಮಗ ಈಕ್ವಲೈಸ್ ಮಾಡ್ಯಾರ ಅವರು, ಸೋಷಿಯಲ್ ಈಕ್ವಾಲಿಟಿ ಸಲ ಮಾಡ್ಯಾರ, ಎಲಿಜಿಬಿಲಿಟಿ ಈಕ್ವಾಲಿಟಿ ಸಲುವಾಗಿ ರಿಲ್ಯಾಕ್ಸೇಷನ್ ಕೊಟ್ಟಾರ. ಇದನ್ನ ತಗೊಂಡು ಹೋಗಿ ನೀವು ಸೀಟ್ ಅಲಾಟ್ಮೆಂಟ್ಗೆ ಹಚ್ಚುವಂಗಿಲ್ಲ. ಜನರಲ್ ದಲ್ಲಿ ದೇ ಆರ್ ಆಲ್ ಎಲಿಜಿಬಲ್ ಇನ್ ದಿ ಜನರಲ್ ಕ್ಯಾಟಗರಿ ಆಲ್ಸೋ. ಇದರ ಬಗ್ಗೆ MP ಗಳಾದವರು ನೀವೇನ ವೋಟ್ ಹಾಕ್ತಿರಲ್ಲ, ಶಾಸನ ಆಗುದಂದ್ರೆ ಅಲ್ಲೇ ಕ್ಲಿಯರ್ ಕಟ್ ಶಾಸನ ಇದ್ದನ್ನೇ ತಂದ ಒಂದು ಶಾಸನ ಇದರಲ್ಲಿ ಚರ್ಚೆ ಆಗಿ ಒಂದು ಕಾನೂನನ್ನ ಮಾಡ್ಲಿಕ್ಕೆ ಸರ್ಕಾರದ ಮೇಲೆ MP ಗಳ ಮೇಲೆ ಒತ್ತಡ ಏರಿ ದುಡ್ಡು ತಗೊಂಡು ವೋಟ್ ಹಾಕುವುದನ್ನು ಬಿಟ್ಟು ದಯವಿಟ್ಟು ಬಿಡ್ರಿ. ಇದರಿಂದ ನಿಮ್ಮ ಮಕ್ಕಳ ಭವಿಷ್ಯ ಹಾಳಾಗಿ ಹೋಗ್ತಿದೆ. ನಿಮ್ಮ ಯಾವಾಗದ MP ಗಳಿಗೆ ಬೆನ್ನತ್ರಿ ಈ ಪ್ರಕಾರ ತೀರ್ಪುಗಳು ಬರ್ತಾ ಇವೆ. ಇದನ್ನ ತಡೆಗಟ್ಟುವ ಸಲುವಾಗಿ ಏಕೈಕ ಮಾರ್ಗ ಅಂದ್ರೆ ಪಾರ್ಲಿಮೆಂಟ್ ನಲ್ಲಿ ಈ ವಿಷಯವನ್ನ ತಂದು, ಏನೇನು ವಿಷಯಗಳನ್ನ ತಂದ ಮಾಡ್ಕೊಂಡು ಹೋಗ್ತಾರ. ಇದೇ ಎಕನಾಮಿಕಲಿ ವೀಕರ್ ಸೆಕ್ಷನ್ 10% ಕೊಡುವ 5 ದಿವಸನೇ ಕಾನೂನು ಪಾಸ್ ಆಗಿದೆ. ಇಂಥವಕ್ಕೆ ಯಾಕೆ ಪಾಸ್ ಆಗುದಿಲ್ಲ ಕಾನೂನು? ಅದಕ್ಕ ನೀವು ಯಾವುದೇ ಪಕ್ಷದ ಇದ್ರಲ್ಲಿ ಹಾಳಾಗಿ ಹೋಗಿ ಮೊದಲು ಇದು ಜನರಲ್ ಆಗಿ ತಗೊಂಡು ಪಾರ್ಲಿಮೆಂಟ್ ಅಲ್ಲಿ ಇಶ್ಯೂ ರೈಸ್ ಮಾಡಿ ಪ್ರೆಸಿಡೆಂಟ್ ಆಫ್ ಇಂಡಿಯಾನ ಗಮನಕ್ಕೆ ತರ್ರಿ. ತಂದು ಅದನ್ನ ಮೇಲೆ ಒಂದು ಬಿಲ್ ಅನ್ನ ಪಾಸ್ ಮಾಡುವಂತ ಪ್ರಯತ್ನ ನೀವು ಮಾಡಿದಾಗ ಮಾತ್ರ ಜನರಿಂದ ಓಟ್ ತಗೊಂಡಿದ್ದಕ್ಕೆ ರೊಕ್ಕ ಕೊಟ್ಟು ಓಟ್ ತಗೊಂಡು ಬಿಟ್ಟು ಹಂಗಂದ ಬಿಟ್ಟು ಬಿಡಿ. ಅದು ಮಾನವೀಯತೆ ಅಲ್ಲ. ಅದು ನೀವು ಈ ದೇಶದ ಪ್ರತಿನಿಧಿಗಳಾಗಲಿಕ್ಕೆ ಯೋಗ್ಯರು ಇಲ್ಲಂದ್ರ ನೀವು ಈ ದೇಶದ ಕೊಲೆಗಡಕರಂತ ಆಗ್ತೀರಿ. ಅದಕ್ಕೆ ನಾನು ಇಷ್ಟೇ ತಮ್ಮಲ್ಲೆಲ್ಲ ಕೇಳೋದಂದ್ರೆ, ಯಾವುದೇ ಇದರಲ್ಲಿ ಸಂವಿಧಾನದ ಕೊಟ್ಟಂತ ಹಕ್ಕುಗಳಿಗೆ ಯಾರಿಗೆ ಕೊಟ್ಟಿರಲಿ ಅದು ಆ ಹಕ್ಕುಗಳಿಗೆ ಚ್ಯುತಿ ಬರ್ತಾ ಇತ್ತು, ಧಕ್ಕೆ ಬರ್ತಾ ಇತ್ತಂದ್ರ, ಅಥವಾ ಯಾವುದೇ ಒಂದು ಈ ಕಾನೂನನ್ನ ಜಾರಿಗೆ ತರುವಂತ ಯಾವುದೇ ವಿಂಗ್ ಆರ್ಗನೈಸೇಷನ್ ಯಾವುದೇ ಆಗ್ಲಿ, ಅದು ಸಂಘಟನೆ ಆಗಿಲ್ಲ, ಅದು ಏನಾದ್ರೂ ತಪ್ಪು ತೀರ್ಮಾನಗಳನ್ನು ತಗೊಳ್ತಾ ಇತ್ತಂದ್ರ, ತಪ್ಪು ಲಾಜಿಕ್ ಅನ್ನ ಅಲ್ಲಿ ಆಪರೇಟ್ ಮಾಡ್ತಾ ಇತ್ತಂದ್ರ ಧ್ವನಿ ಎತ್ತಿ ಅದನ್ನ ಸರಿಪಡಿಸುವ ಕೆಲಸ ಮೊದಲು ಮತದಾರರು ಏನ್ ಮಾಡ್ಬೇಕಂದ್ರೆ ಈ MP ಗಳ ಮೂಲಕ ಇದನ್ನ ರೆಕ್ಟಿಫೈ ಮಾಡ್ಬೇಕು, ಕಾನೂನನ್ನ ತರಬೇಕು. ಇಂಥದೇ ಮತ್ತು ಪ್ರಕರಣಗಳನ್ನ ನನ್ನ ಗಮನಕ್ಕೆ ಬಂದಾಗ ಇದು ನಂದೊಂದು ಅನಾಲಿಸಿಸ್ ಅಬ್ಸರ್ವೇಷನ್ ಆಗಿದೆ. ಇದು ಸಂವಿಧಾನ ಕೊಟ್ಟ ನನ್ನ ಹಕ್ಕದ ಆಧಾರದ ಮೇಲೆ ನಾನು ಇದನ್ನ, ಯಾಕಂದ್ರೆ ಇದು ಸಂವಿಧಾನ ಯಾರಿಗೆ ನ್ಯಾಯ ಕೊಡಕ್ ಹೊಂಟಿದೆಲ್ಲ ಅವ್ರಿಗೆ ಅನ್ಯಾಯ ಆಗುವಂತ ಎದ್ದಕ್ಕೆ ಮೇಲ್ನೋಟ ಕಂಡು ಬರ್ತಿದೆ. ಅದಕ್ಕೆ ಈ ವಿಷಯವನ್ನ ನಾನು ತಮ್ಮ ಮುಂದೆ ಹಂಚಿಕೊಂಡಿದ್ದೇನೆ. ತಮಗೆ ನಾನು
ಈ ಕಾರ್ಯಕ್ರಮದ ಮೂಲಕ ಮೀಸಲಾತಿಗೆ ನೀಡಲಾದಂತಹ ರಿಯಾಯಿತಿ, ರಿಲ್ಯಾಕ್ಸೇಷನ್, ಕನ್ಸೆಷನ್ಸ್ ಏನಿದೆ ಅದು ಕೇವಲ ಎಲಿಜಿಬಿಲಿಟಿ ಪಡೆದು ಅರ್ಜಿ ಹಾಕಲಿಕ್ಕೆ, ಆದರೆ ಅದರ ಆಧಾರದ ಮೇಲೆ ಶೀಟ್ಗಳನ್ನು ಹಂಚುವುದಕ್ಕಾಗಿ ಅಲ್ಲ. ಇಲ್ಲಿ ಈ ರಿಲ್ಯಾಕ್ಸೇಷನ್ ತಗೊಂಡಂತ ಕೆಟಗರಿ ಜನರಲ್ ಕೆಟಗರಿಗೆ ಅರ್ಹ ಇದೆ ಅನ್ನುವಂತ ವಿಚಾರವನ್ನ ತಮ್ಮ ಮುಂದೆ ಮಂಡಿಸಿರುವೆ. ಅದಕ್ಕೆ ಆಧಾರವಾಗಿ ಈ ನ್ಯಾಯಾಲಯದಲ್ಲಾದಂಥ ಬೆಳವಣಿಗೆಗಳನ್ನು ತಗೊಂಡು ತಮ್ಮ ಮುಂದೆ ವಿಷಯವನ್ನು ಹಂಚಿಕೊಂಡಿರುತ್ತೇನೆ. ದಯವಿಟ್ಟು ಈ ಒಂದು ಕಾರ್ಯಕ್ರಮ, ನನ್ನ ಆಲೋಚನೆ, ವಿಚಾರಗಳು, ಮಂಡನೆಗಳು ತಮಗೆ ಮೆಚ್ಚುಗೆ ಆಗಿದ್ರೆ ಈ ನನ್ನ ಚಾನೆಲ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇಂಥದೇ ಮತ್ತೊಂದು ಜನರಿಗೆ ಸಂಬಂಧಪಟ್ಟಂತ ವಿಷಯದ ಆಲೋಚನೆಗಳನ್ನ ತಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅಲ್ಲಿವರೆಗೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಿಗೋಣ.